ಪ್ರಧಾನಿ ಮೋದಿಯವರು ವಾರಣಾಸಿಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಅವರ ಕಾರಿಗೆ ಯಾರೋ ಚಪ್ಪಲಿ ಎಸೆದಿದ್ದಾರೆ ಎನ್ನಲಾಗುವ ವಿಡಿಯೋ ಒಂದು ಸಾಕಷ್ಟು ವೈರಲ್ ಆಗ್ತಾ ಇದೆ. ಪೊಲೀಸ್ ಅಧಿಕಾರಿಗಳು ಈ ಘಟನೆಯನ್ನು ನಿರಾಕರಿಸುತ್ತಿದ್ದಾರಾದರೂ ವಿಡಿಯೋ ನೋಡಿದಾಗ ಅನುಮಾನಗಳು ಮೂಡುತ್ತವೆ. ವ್ಯಕ್ತಿಯೊಬ್ಬ ಮೊಬೈಲ್ನಲ್ಲಿ ಸೆರೆ ಹಿಡಿದಿರುವ ಈ ದೃಶ್ಯದಲ್ಲಿ ಸೆಕ್ಯೂರಿಟಿ ಸಿಬ್ಬಂದಿಯೋರ್ವ ಮೋದಿಯವರ ಕಾರಿನ ಮುಂಭಾಗದ ಮೇಲೆ ಬಿದ್ದಿದ್ದಂತಹ ಚಪ್ಪಲಿಯನ್ನು ಹೋಲುವಂತಹ ವಸ್ತುವನ್ನು ಎತ್ತಿ ವಾಪಸ್ಸು ಜನರ ಗುಂಪಿನತ್ತ ಬಿಸಾಡುತ್ತಿರೋದು ಸ್ಪಷ್ಟವಾಗಿ ಗೋಚರಿಸುತ್ತೆ. ಅಲ್ಲದೆ ಯಾರೋ ಚಪ್ಪಲಿ ಎಸೆದ್ಬಿಟ್ಟಿದ್ದಾರೆ ಅನ್ನೋ ಹಿನ್ನೆಲೆ ಧ್ವನಿಗಳು ಕೂಡ ಕೇಳಿ ಬರ್ತವೆ. ಮೋದಿಯವರ ವರ್ಚಸ್ಸು ಈಗ ಕುಸಿಯಲಾರಂಭಿಸಿದೆ. ಈ ಚುನಾವಣೆಯಲ್ಲಿ ಬಿಜೆಪಿಗೆ ಆದ ಹಿನ್ನಡೆಯೇ ಇದಕ್ಕೆ ಸಾಕ್ಷಿ ಎನ್ನಲಾಗ್ತಿದೆ. ತಮ್ಮ ಸ್ವಂತ ವಾರಣಾಸಿ ಕ್ಷೇತ್ರದಲ್ಲಿ 2019ಕ್ಕೆ ಹೋಲಿಸಿದಾಗ 4.25 ಲಕ್ಷ ಮತಗಳ ಲೀಡ್ನಿಂದ ಕೇವಲ 1.5 ಲಕ್ಷ ಮತಗಳ ಲೀಡ್ಗೆ ಅವರ ಗೆಲುವಿನ ಅಂತರ ಕುಸಿದಿರೋದು ಕೂಡ ಇದನ್ನ ಖಾತ್ರಿಪಡಿಸ್ತಿದೆ. ಹಾಗಾದ್ರೆ ಮೋದಿಯವರ ಕುಂದಿದ ವರ್ಚಸ್ಸಿಗೆ ಈ ಘಟನೆ ನಿದರ್ಶನವೇ? ವಾರಣಾಸಿ ಮತದಾರರು ಮೋದಿಯವರ ಮೇಲಿನ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರಾ ಅನ್ನೋ ಪ್ರಶ್ನೆಗಳನ್ನ ಕೂಡ ಈ ವಿಡಿಯೋ ಹುಟ್ಟು ಹಾಕ್ತಿದೆ.